ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಸಹಯೋಗದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಿನ್ನೆ ಆಯೋಜಿಸಿದ ಫಲಪುಷ್ಪ ಪ್ರದರ್ಶನಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಂತಹ ಫಲಪುಷ್ಪ ಪ್ರದರ್ಶನಗಳನ್ನು ಏರ್ಪಡಿಸುವ ಮೂಲಕ ತೋಟಗಾರಿಕೆ ಇಲಾಖೆ ಮೆರುಗನ್ನು ತರುವ ಕೆಲಸ ಮಾಡುತ್ತಿದೆ ಎಂದರು. ಅಗತ್ಯ ಇದೆ, ಯಾಕೆಂದ್ರೆ ಬೇರೆ ಬೇರೆ ಜಿಲ್ಲೆಗೆ ಆಯಾ ಅನೇಕ ಕಾರಣಗಳಿಗೋಸ್ಕರವಾಗಿ ಹೆಚ್ಚೆಚ್ಚು ಹೋಗ್ತಿರುತ್ತೆ. ಆದ್ರೆ ನಾವು ನಮ್ಮ ಜಿಲ್ಲೆಯ ರೈತ ಸಮುದಾಯಕ್ಕೆ ಅದನ್ನ ಹೆಚ್ಚೆಚ್ಚು ಕೊಡಿಸಬೇಕಾದಂತಹ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕಾದಂತಹ ಅಗತ್ಯತೆ ನಮ್ಮೆಲ್ಲರ ಮೇಲಿದೆ. ಭೀಮಣ್ಣ ನಾಯ್ಕ, ರೈತರು ದೇಶದ ಜೀವನಾಡಿ, ಆ ನಿಟ್ಟಿನಲ್ಲಿ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. 30-35 ಕೋಟಿ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ ಹೊರ ರಾಷ್ಟ್ರದಿಂದ ಆಹಾರ ಧಾನ್ಯವನ್ನು ತರೋದ್ರ ಮುಖಾಂತರ ಒಂದು ಹೊತ್ತಿನ ಊಟವನ್ನು, ಹಸಿವನ್ನು ನೀಗಿಸುವ ಮುಖಾಂತರ ಕೃಷಿಕರ ಬದುಕು, ದೇಶದಲ್ಲಿರ್ತಕ್ಕಂಥ ಬದುಕು ಬಹಳ ಚಿಂತಾಜನಕವಾಗಿರ್ತಕ್ಕಂಥದ್ದು. ಕೃಷಿಕ ಪ್ರಸಾದ್ ಹೆಗಡೆ, ಸಾಕಷ್ಟು ಹಣ್ಣಿನ ತಳಿಯನ್ನು ಪ್ರದರ್ಶನಕ್ಕೆ ಇಡಲಾಗಿದ್ದು ಸಾರ್ವಜನಿಕರಿಂದ ಮೆಚ್ಚುಗೆ ಸಿಕ್ಕಿದೆ ಎಂದರು. 60 ಜಾತಿ ವಿದೇಶದ ಹಣ್ಣುಗಳು, ಒಂದು 40 ಜಾತಿ ನಮ್ಮ ದೇಶದ ಹಣ್ಣುಗಳು, 30 ಜಾತಿಯ ಬೇರೆ ಬೇರೆ ತರಕಾರಿಗಳು, 10 ಜಾತಿಯ ಹೂವುಗಳು, ಒಂದು 35 ಜಾತಿಯ ಬಾಳೆಗಳನ್ನು ಕೂಡ ತಗೊಂಡು ಬಂದಿದ್ದೇನೆ. ಈಗ ತುಂಬಾ ಜನ ರೈತರು ಅದನ್ನು ನೋಡಿ ಗಿಡಗಳಿಗೆ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಪ್ರಮೀಳಾ ಭಟ್, ಈ ರೀತಿಯ ಮೇಳಗಳಿಂದ ಕೃಷಿಕರಿಗೆ ಮತ್ತಷ್ಟು ಉತ್ತೇಜನ ದೊರೆಯುತ್ತಿದೆ ಎಂದು ಹೇಳಿದರು. ಎಲ್ಲ ನೋಡಿ ಖುಷಿ ಆಗ್ತು, ಮತ್ತೆ ನಾವು ಬೆಳಿಲಿ, ನಮಗೂ ಇನ್ನೂ ಖುಷಿ ಆಗ್ತು. ನಾವು ಇನ್ನು ಏನು ಬೆಳಿಲಕ್ಕು, ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ನಮ್ಮ ಭೂಮಿಗೆ ಯಾವ್ದು ಬೆಳೆ ಬೆಳಿಲಾಗ್ತು ಹೇಳೋದೆಲ್ಲ ಇಲ್ಲಿ ನೋಡಿದ್ರೆ ಖುಷಿ ಆಗ್ತು. ಮತ್ತೆ ನಾನು ಭಾಳ ಜಾತಿ ತರಕಾರಿ ಎಲ್ಲ ತಕೊಂಡು ಬಂದಿದ್ದೆ.